ಬಹುಶಃ ಬಿಹಾರ ಅಂದ್ರೆ ಅದು ಅಚ್ಚರಿಯ ನಾಡು, ಸಾಕಷ್ಟು ಅಚ್ಚರಿಯ ಫಲಿತಾಂಶವನ್ನ ಈ ಬಿಹಾರನೆಲ್ಲ ನೀಡಿದೆ. ಆದರೆ ಇವತ್ತು ನೀಡಿರುವಂಥ ಫಲಿತಾಂಶ ನಿಜಕ್ಕೂ ಕೂಡ ಅಚ್ಚರಿಯಾಗಿರುವಂಥದ್ದೇ. ಎಲ್ಲ ಎಕ್ಸಿಟ್ ಪೋಲ್ಗಳು ಒಂದಲ್ಲ ಒಂದು ರೀತಿಯಂಥ ವಿಶ್ಲೇಷಣೆ ಮಾಡಿ 140ರಿಂದ 160 ತನಕ NDA ಅಧಿಕಾರಕ್ಕೆ ಬರುತ್ತೆ, ಸ್ಥಾನವನ್ನು ಪಡೆಯುತ್ತೆ ಅಂತ ಹೇಳಲಾಗಿತ್ತು. ಆದರೆ ಈಗ ಅದೆಲ್ಲವನ್ನು ಮೀರಿ NDA 180ರ ಗಡಿ ದಾಟಿದೆ. ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ ಅತ್ತ ಗಠಬಂಧನ್ ಸೇರಿದಂತೆ ಕಾಂಗ್ರೆಸ್ ಹಾಗೂ RJD ನಾಯಕರು ನಿಜವಾಗ್ಲೂ ಕೆಂಡ ಕಾಡ್ತಾ ಇದ್ದಾರೆ. ಅತ್ತ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಲಾಗ್ತಾ ಇದೆ. ಈ ಗೆಲುವು ನಿಜವಾದಂಥ ಗೆಲುವಾ ಅಥವಾ ಇದರಲ್ಲೇನಾದರೂ ಬೇರೆ ವಿಚಾರಗಳು ಅಡಗಿದೆಯಾ ಅನ್ನುವಂಥ ಆರೋಪಗಳನ್ನು ಕೂಡ ಈಗಾಗಲೇ ಮಾಡ್ತಿದ್ದಾರೆ. ಆದರೆ ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಂಥ ಬಿಜೆಪಿ ಮತ್ತು JDU ಪಕ್ಷಗಳು ಭರ್ಜರಿಯಾಗಿ ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಹಾಗಾದರೆ ಬಿಹಾರದಲ್ಲಿ ಪಾಟ್ನಾದಲ್ಲಿ ಸಂಭ್ರಮಾಚರಣೆ ಹೇಗಿತ್ತು ಅದನ್ನು ನೋಡೋಣ ಬನ್ನಿ. JDU ಕಚೇರಿ ಮುಂಭಾಗದ ವಾತಾವರಣ ನಾನು ಸ್ವಲ್ಪ ತೋರಿಸ್ಬಿಡ್ತೀನಿ. ಇಲ್ಲಿ बिहार के लोगों से नकारात्मक विचार हट जाए, इसके लिए उसको भगाने के लिए मैं घंटा बजा रहा हूँ. ಐತಿಹಾಸಿಕ ಗೆಲುವು, ಯಾರು ಊಹಿಸದ ದಿಗ್ವಿಜಯ, ದಾಖಲೆಯ ಸ್ಥಾನಗಳ ವಿಜಯ ಪತಾಕೆ. ಬಿಹಾರ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಆಡಳಿತಾರೂಢ JDU ಹಾಗೂ ಬಿಜೆಪಿ ನೇತೃತ್ವದ NDA ಪ್ರಚಂಡ ಜಯ ತನ್ನದಾಗಿಸಿಕೊಂಡಿದೆ. ದ್ವಿಶತಕದ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮತ್ತೊಮ್ಮೆ ಸರ್ಕಾರ ರಚನೆಗೆ NDA ಸಜ್ಜಾಗಿದೆ. ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ NDA ಮಿತ್ರ ಪಕ್ಷಗಳು 200ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಬೀಗಿವೆ. ಆದರೆ ಈ ಬಾರಿ ಗೆಲ್ಲೋ ವಿಶ್ವಾಸದಲ್ಲಿದ್ದ ಮಹಾಗಠಬಂಧನ್ ಮೈತ್ರಿಗೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಕೇವಲ 30ರ ಆಸುಪಾಸಿನಲ್ಲಿ ಗೆಲ್ಲೋ ಮೂಲಕ ಘಟಬಂಧನ್ ಹೇಳ ಹೆಸರಿಲ್ಲದಂತಾಗಿದೆ. ಮತ್ತೊಂದು ಕಡೆ NDA ಮಿತ್ರಪಾಳಯದಲ್ಲಿ ಸಂಭ್ರಮವೋ ಸಂಭ್ರಮ. ಗೆದ್ದಿರೋ NDA ಮೈತ್ರಿಕೂಟದಲ್ಲಿ ಬಿಜೆಪಿಯದ್ದೇ ಸಿಂಹಪಾಲು. ಸ್ಪರ್ಧೆ ಮಾಡಿದ 101 ಕ್ಷೇತ್ರಗಳ ಪೈಕಿ 90ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಕಮಾಲ್ ಮಾಡಿದೆ. ಇದರೊಂದಿಗೆ ಬಿಹಾರದ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹೀಗಾಗಿ ಪಾಟ್ನಾದಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ರು. ಬಿಜೆಪಿ ಬಾವುಟ ಹಾರಿಸಿದ ಮೋದಿ ಪರ ಘೋಷಣೆಗಳನ್ನ ಮೊಳಗಿಸಿದ್ರು. ಬಿಜೆಪಿ ಕಚೇರಿ ಮುಂದೆಯೇ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇನ್ನು ಕೆಲವು ಕಾರ್ಯಕರ್ತರು ಹುಚ್ಚೆದ್ದು ಕುಣಿದ್ರು. ಬಣ್ಣ ಎರಚಿದ ಗೆಲುವಿನ ಸಂಭ್ರಮವನ್ನ ಆಚರಿಸಿದ್ರು. ಸಾರೋಟ್ನಲ್ಲಿ ಸಾಗೋ ಮೂಲಕ ಪ್ರಚಂಡ ಗೆಲುವನ್ನ ಬಿಜೆಪಿ ನಾಯಕರು ಸಂಭ್ರಮಿಸಿದ್ರು. ಇನ್ನು ಪಾಟ್ನಾದ ಬಿಜೆಪಿ ಕಚೇರಿ ಮುಂಭಾಗ ರಂಗೋಲಿ ಬಿಡಿಸಿ ಮಹಿಳಾ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಬಿಜೆಪಿಯ ಗೆಲುವನ್ನ ಮಹಿಳಾ ಕಾರ್ಯಕರ್ತರು ವಿಶೇಷವಾಗಿ ಆಚರಿಸಿದ್ರು. ಶಂಖನಾದ ಮೊಳಗಿಸ್ತಾ ಡೋಲು ಬಡಿತಾ ಕುಣಿದು ಕುಪ್ಪಳಿಸಿದ್ರು. ಮೋದಿ ಪರ ಘೋಷಣೆ ಮೊಳಗಿಸಿದ್ರು. ಗೆಲುವು ಸಾಧಿಸಿದ ಅಭ್ಯರ್ಥಿಗಳಿಗೆ ಕಾರ್ಯಕರ್ತರು ಸಿಹಿ ತಿನ್ನಿಸಿದ್ರು. ದಾನಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಮ್ ಕೃಪಾಲ್ ಯಾದವ್ ಗೆಲುವು ಸಾಧಿಸುತ್ತಿದ್ದಂತೆ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ರು. ಇತ್ತ NDA ಮೈತ್ರಿಕೂಟದ JDU ಕಾರ್ಯಕರ್ತರ ಸಂಭ್ರಮ ಕೂಡ ಮುಗಿಲು ಮುಟ್ಟಿತು.
JDU-ನ ನಾಯಕರ ನಿವಾಸದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಜಾಮೂನ್ ತಯಾರಾಗ್ತಾ ಇತ್ತು, ಲಡ್ಡು ತಯಾರಾಗ್ತಾ ಇತ್ತು. ಇಂಥ ಬೃಹತ್ ಆದಂಥ ಗೆಲುವೇನಿದೆ JDU ನಾಯಕರು ಸಹಜವಾಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಫ್ಕೋರ್ಸ್ ಟೈಗರ್ ಅಭಿ ಜಿಂದಾಹೆ ಅನ್ನುವಂಥ ಒಂದು ಪೋಸ್ಟರ್ ನಿಜಕ್ಕೂ ಕೂಡ ಈ ಭಾಗದಲ್ಲಿ ದೊಡ್ಡ ಸಂಚಲನ. ಈ ಪೋಸ್ಟರ್ನ ಹಾಕೋ ಮೂಲಕ ಟೈಗರ್ ಅಭಿ ಜಿಂದಾಹೆ, ಹುಲಿ ಇನ್ನೂ ಬದುಕಿದೆ, ಹೀಗಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ಚಚ್ಚಾ ವರ್ಸಸ್ ಬಚ್ಚಾ, ಅಂದರೆ ಚಾಚಾ ಚಿಕ್ಕಪ್ಪ ಮತ್ತು ಮಗನ ನಡುವೆ ಅಥವಾ ಪುಟಾಣಿ ಹುಡುಗನ ನಡುವೆ ಒಂದು ಯುದ್ಧ ಅನ್ನುವಂಥದ್ದು ಕೂಡ ಈ ಒಂದು ಚುನಾವಣೆಯನ್ನು ಪೋಟ್ರೆ ಮಾಡಲಾಗಿತ್ತು. ಪಾಟ್ನಾದಲ್ಲಿರೋ JDU ಕಚೇರಿ ಬಳಿ ಕಾರ್ಯಕರ್ತರ ದಂಡೇ ನೆರೆದಿತ್ತು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಮತ್ತೊಂದು ಕಡೆ ಕೆಲವು ಸಂಭ್ರಮಾಚರಣೆಗಳು ಎಲ್ಲರ ಗಮನ ಸೆಳೆದವು. ಇವುಗಳ ಪೈಕಿ ಗಂಟೆ ಬಾರಿಸುವ ಮೂಲಕ ಸೆಲೆಬ್ರೇಟ್ ಮಾಡಿದ JDU ಕಾರ್ಯಕರ್ತನದು ಕೂಡ ಒಂದು. बिहार के लोगों से नकारात्मक विचार हट जाए, इसके लिए उसको भगाने के लिए मैं घंटा बजा रहा हूँ. JDU का ये महिला की सुरक्षा की भावना को दर्शाता है. ಇಷ್ಟು ಮಾತ್ರವಲ್ಲ, LJP ಪಕ್ಷ ಕೂಡ ಸಿಕ್ಕ ಕಡಿಮೆ ಅವಕಾಶದಲ್ಲೇ ಹೆಚ್ಚು ಸ್ಥಾನಗಳನ್ನ ಗೆದ್ದಿದೆ. ಹೀಗಾಗಿ LJP ನಾಯಕ ಚಿರಾಗ್ ಪಾಸ್ವಾನ್ ಮನೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತು. ತಿಲಕ ಹಚ್ಚಿಕೊಂಡು ಪಾಸ್ವಾನ್ ಕುಟುಂಬದವರು ಸಂಭ್ರಮಿಸಿದ್ರು. ಬಿಹಾರದ ಪ್ರಚಂಡ ಗೆಲುವಿನಿಂದ NDA ಕಾರ್ಯಕರ್ತರಲ್ಲಿ ಸಂಭ್ರಮ ಮುಗಿಲು ಮುಟ್ಟಿರೋದಂತೂ ಸುಳ್ಳಲ್ಲ. ಬಿಹಾರದಿಂದ ಪ್ರಮೋದ್ ಜೊತೆ ಮಹೇಶ್, TV9 ನವದೆಹಲಿ.